ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನುಷ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ಕತೆ ನಿಮ್ಮ ಎದುರಿಗೆ ತಗೊಂಡು ಬಂದಿದ್ದೀನಿ ಅಂದರೆ, ಒಂದು ವಿಕ್ಟೋರಿಯಾ ಹಾಸ್ಪಿಟಲ್, ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರೋಂಥ ಘಟನೆ. ಅಲ್ಲೂ ಒಂದು ನಿಗೂಢ ಏನಾಗಿದೆ, ಅದರೊಳಗೆ ಹಾಸ್ಪಿಟ್ಲ್ ಒಳಗೆ ಏನಾಗಿದೆ ಆ ವಿಚಾರನ ಅಲ್ಲಿಯ ಅಲ್ಲಿಂದ ಒಬ್ಬರು ಪರ್ಸನ್ ನನಗೆ ಹೇಳಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇವತ್ತು ನಾನು ತಗೊಂಡಿದ್ದೀನಿ. ಇದನ್ನು ಕತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಕೆಳಗಡೆ ಕಾಣ್ತಿರೋಂಥ ಬೆಲ್ ಐಕನ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಕಥೆನ ಮುಂದುವರಿಸ್ತೀನಿ. ಏನಿಲ್ಲ ಫ್ರೆಂಡ್ಸ್, ಅಲ್ಲಿ ಇವಾಗ ಬೆಂಗಳೂರಿನಲ್ಲಿ ತುಂಬ ಹಾಂಟೆಡ್ ಪ್ಲೇಸ್ ಇದೆ. ಅದರಲ್ಲಿ ಫೇಮಸ್ ಆಗಿರೋಂಥ ಒಂದು ಹಾಂಟೆಡ್ ಪ್ಲೇಸ್ ಅಂದ್ರೇ ಅದು ವಿಕ್ಟೋರಿಯನ್ ಹಾಸ್ಪಿಟಲ್. ಓಕೆನಾ. ಅಲ್ಲಿಗೆ ಒಬ್ಬರು ನರ್ಸು ನನಗೆ ಹೇಳಿರೋಂಥದ್ದು. ಓಕೆನಾ. ಅಲ್ಲಿ ಅಂದರೆ ಹಂಗೆ ಹೋಗ್ಬೇಕಾದ್ರೆ ಅಲ್ಲಿ ನನಗೆ ಅವ್ರು ಸ್ವಲ್ಪ ಪರಿಚಯ ಇದ್ದರು. ಅವಾಗ ಆ ಕಡೆ ನಾನೊಂದು ರೂಮ್ ಮಾಡ್ಕೊಂಡಿದ್ದೆ. ಅಲ್ಲೇ ಅವರು ಹೋಗ್ತಾಯಿದ್ರು. ಅವಾಗ ನರ್ಸ್ ಆಗಿದ್ದರು ಅವರು. ಅಂದರೆ ನನ್ನ ಬಿಲ್ಡಿಂಗಿಂದ ಕೆಳಗಡೆ ಬಿಲ್ಡಿಂಗ್ ಅವ್ರದ್ದು, ಕೆಳಗಡೆ ರೂಮು. ಅಲ್ಲಿ ಅವರು ಹಿಂಗೆ ಊಟ ಕೂತಾಗ ನನಗೆ ಹೇಳಿದರು. ಬಟ್ ಅಲ್ಲಿ ಏನಾಗಿದ್ದು ವಿಷಯ ಅಂದರೆ ನನಗೆ ಕೇಳಿ ತುಂಬ ಶಾಕ್ ಆಯಿತು. ಅಲ್ಲಿ ಏನು ನಡೀತು ಅಂದರೆ, ಅವರು ಒಂದು ದಿವಸ ಹಾಸ್ಪಿಟ್ಲಲ್ಲಿ ಮುರ್ಗ್ಯೂ ಅಂತ ಇರುತ್ತೆ ಹಾಸ್ಪಿಟ್ಲಲ್ಲಿ. ಅಲ್ಲಿ ಒಂದು ದಿವಸ ಏನು ಮಾಡ್ತಾರೆ ಅಂದರೆ, ಅವ್ರ ಹೆಸರು ಪ್ರಿಯಾ ಅಂತ. ಅವರು ಅಲ್ಲಿ ಹೋಗ್ತಾರೆ ಒಳಗಡೆ. ಅಲ್ಲಿ ತುಂಬ ಉಸಿರು ಬಿಟ್ಟಿರೋರಿದ್ದಾರೆ, ತುಂಬ ಜನ ತೀರ್ಕೊಂಡಿರೋರು ಇರ್ತಾರೆ ಅಲ್ಲಿ. ಆ ವಾತಾವರಣದಲ್ಲಿ ಇವಾಗ ನಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾರೋ ಒಂದು ಬಾಡಿ ಸುಟ್ಟಿದ್ದಾರೆ ಆ ಜಾಗದಲ್ಲಿ ಅಂದರೆ ನಮಗೆ ಹೋಗೋಕ್ಕೆ ಎಷ್ಟು ಭಯ ಆಗುತ್ತಲ್ವ. ಅಂಥ ಹಾಸ್ಪಿಟ್ಲಲ್ಲಿ ಅಂಥ ಜಾಗದಲ್ಲಿ ಅವ್ರು ಕೆಲಸ ಮಾಡೋದು. ಓಕೆನಾ. ಅಂದರೆ ಆ ಹಾಸ್ಪಿಟಲಲ್ಲಿ ಡೆಡ್ ಬಾಡೀಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ನೋಡ್ಕೊಳ್ಳೋ ಅಂಥದ್ದು. ಮತ್ತು ಅಲ್ಲಿ ಏನೇ ಆದ್ರೂ ಅವ್ರ ಮೇಲೆ ಬರುತ್ತೆ ಅದು. ಹಾಗಾಗಿ ಅದನ್ನು ನೋಡ್ಕೊಳ್ಳೋಂಥಕ್ಕೆ ಆ ಕೆಲಸದಲ್ಲಿ ಇರ್ತಾರೆ ಅವರು, ನೋಡ್ಕೊಳ್ಳೋಂಥದ್ದು. ಅವ್ರಿಗೆ ಇನ್ನೆಷ್ಟು ಭಯ ಇರಲ್ಲ. ಓಕೆನಾ. ಏನಿಲ್ಲ ಫ್ರೆಂಡ್ಸ್, ಅವರು ಒಳಗೆ 3 ಬಾಡೀಸ್ ಇರುತ್ತಂತೆ ಅಲ್ಲಿ. ಅವರಿಗೆ ಅಲ್ಲಿ ಏನು ಕೆಲಸ ಇರುತ್ತಲ್ಲ ಅದು ಮುಗಿಸ್ಕೊಂಡು, ಆ ಕೆಲಸನ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾರೆ ಲೈಟ್ ಆನ್ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಹೊರಗೆ ಬರಬೇಕಾರೆ ಅವ್ರ ಹೆಸರು ಪ್ರಿಯಾ ಅಂತ ಹೇಳಿದೆ ನಾನು ಮೊದಲೇ. ಅವ್ರ ಹೆಸರನ್ನ 3 ಸರಿ ಪ್ರಿಯಾ 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 ಅಂತ ಕರೆದಂಗೆ ಆಯ್ತಂತೆ. ಅವರು ಹಿಂತಿರುಗಿ ನೋಡ್ತಾರಂತೆ. ಆ ಟೈಮಲ್ಲಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಅಂದರೆ ಯಾರು ಇರೋಣಂತೆ. ಆ ಡೆಡ್ ಬಾಡಿಯನ್ನು ಮಾತಾಡಲ್ವಲ್ಲ ಅಲ್ವಾ, ಅವ್ರಿಗೆ ಹೆದರಿಕೆ ಆಗುತ್ತೆ ಆ ಟೈಮಲ್ಲಿ. ಯಾರು ಇಲ್ವಲ್ಲ ಹಾಸ್ಪಿಟ್ಲಲ್ಲಿ. ಒಂಚೂರು ಶಬ್ದ ಇರೋಲ್ಲ, ಒಂದು ಪಿನ್ ಪಾಯಿಂಟ್ ಶಬ್ದ ಇರೋಲ್ಲ. ಅದರಲ್ಲಿ ಆ ಥರ ಕರೆದಾಗ ಅವ್ರಿಗೆ ತುಂಬ ಭಯ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಅವರು ಏನು ಮಾಡ್ತಾರೆ, ಹೊರಗೆ ಬರ್ತಾರೆ. ಹೊರಗೆ ಬಂದು ಲೈಟ್ ಆಫ್ ಮಾಡ್ಕೊಂಡು ಬಂದುಬಿಡ್ತಾರೆ. ಹೊರಗೆ ಬಂದುಬಿಟ್ಟು ಅವ್ರದ್ದು ಏನು ಒಂದು ಸ್ಟಾಫ್ ರೂಮ್ ಇರುತ್ತಲ್ಲ ಅದರೊಳಗೆ ಹೋಗ್ತಾರೆ. ಅದರೊಳಗೆ ಹೋಗಿ ತುಂಬ ನೀರು ಕುಡಿತಾರೆ. ತುಂಬ ಅವರಿಗೆ ಮೈಂಡಲ್ಲಿ ಏನು ಮಾಡೋದಂತ ಓಡ್ತಾ ಇರೋಲ್ಲ. ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಆಮೇಲೆ ಸುಮ್ಮನೆ ಹಂಗೆ ಕೂತಿರ್ತಾರೆ. ಅವ್ರ ಫೋನ್ ರಿಂಗ್ ಆಗುತ್ತೆ. ಅವಾಗ ಇದ್ದಕ್ಕಿದ್ದಂಗೆ ಒಂದು 2 ಗಂಟೆ 2 ವಾರ ಆಗುತ್ತೆ ಆ ಟೈಮು. ಒಂದು ಮಧ್ಯರಾತ್ರಿ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ಓಕೆನಾ. ಮಿಡ್ನೈಟಲ್ಲಿ 2:15 ಹಿಂಗಾಗಿತ್ತಂತೆ. ಆಮೇಲೆ ಅವರಿಗೆ ಒಂದು ಫೋನ್ ಬರುತ್ತೆ. ಯಾರ್ದಪ್ಪ ಅಂದರೆ ಸೂಪರ್ವೈಸರಿಂದ. ಪ್ರಿಯಾ, ಏನಕ್ಕೆ ಇನ್ನು ಮುರ್ಗಿದು ಲೈಟ್ ಆಫ್ ಮಾಡಿಲ್ಲ ನೀನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ನಾನು ಇನ್ನೂ ಅಲ್ಲಿಂದ ವಾಪಸ್ ಬಂದು ಲೈಟ್ ಆಫ್ ಮಾಡ್ಕೊಂಬಂದು 10 ನಿಮಿಷ ಆಯಿತು ಅಂತ ಹೇಳ್ತಾರಂತೆ. ಓಕೆ. ಅವರಿಗೆ ಹೇಳ್ತಾರಂತೆ, ಓಕೆ ಮಿಸ್ಟೇಕ್ ಆಗಿ ಏನೋ ನೀನು ಆಫ್ ಮಾಡದೆ ಬಂದಿರ್ಬೋದು ಹೇಳ್ತಾರೆ. ಅದು ಹೆಂಗೆ ಸರ್ ನನಗೆ ಕರೆದಂಗೆ ಆಯಿತು. ಸೊ ಹಾಗಾಗಿ ನಾನು ಆಫ್ ಮಾಡ್ಕೊಂಡು ಬಂದೆ. ಬಟ್ ನನಗೂ ಗೊತ್ತಾಗಿಲ್ಲ ಆಫ್ ಆಯಿತಾ ಆನ್ ಆಯಿತಾ, ಹಾಗೆ ಇರಲಿ ಅಂತ. ಸರಿ ಓಕೆ ಬಿಡು, ಹಂಗೆ ಇರಲಿ ಬಿಡು, ನಾಳೆ ಆಫ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾರಂತೆ ಅವರು.
ಸೊ ಹಂಗೆ ಅವ್ರಿಗೆ ಇನ್ನೊಂದು ಇನ್ಫಾರ್ಮೇಷನ್ ಬಂದಿದ್ದು ಯಾವ ಥರ ಅಂದರೆ, ಆ ಮೇಡಮ್ಗೆ ಅಂದರೆ ಅಲ್ಲಿ ಸುಮಾರು ಜನ ಅವರು ಹೋಗಿ 1 ಮಂತ್ 2 ಮಂತ್ ಆಗಿರುತ್ತೆ ಆ ಡ್ಯೂಟಿಗೆ. ಅದಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರ ಎಕ್ಸ್ಪೀರಿಯೆನ್ಸ್ ಏನಂತ ಅವ್ರು ಕೇಳ್ತಾರೆ. ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಒಬ್ಬರು ನೈಟ್ ಕೆಲಸ ಮಾಡೋರು, ಅವ್ರ ಹತ್ರ ಹೋಗಿ ಕೇಳ್ತಾರಂತೆ. ಅವ್ರ ಹೆಸ್ರು ಬಂದುಬಿಟ್ಟು ರಮೇಶ್ ಅಂತ. ಅವ್ರ ಹತ್ರ ಹೋಗಿ ಕೇಳ್ತಾರಂತೆ, ಸರ್ ಹಿಂಗೆ ನೈಟ್ ನನಗೆ ಹಿಂಗೆಲ್ಲ ಆಗಿದೆ, ನಿಮಗೆ ಈ ಥರ ಏನೋ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ಅವ್ರು ಹೇಳ್ತಾರಂತೆ, ಹೌದು ಮೇಡಮ್, ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ನೈಟ್ ಅಲ್ಲಿ ಯಾರೋ ಏನು ಒಂದು ಹಾಸ್ಪಿಟಲ್ ಇದೆಯಲ್ಲ, ಆ ತುದಿಯಲ್ಲಿ ಯಾರೋ ನಿಂತಂಗೆ ಸುಮಾರು ಟೈಮ್ ಆಗಿದೆ. ಅಲ್ಲಿ ಯಾರೋ ನಂಗೆ ನೋಡ್ದಂಗೆ ಆಗ್ತಿತ್ತು. ಟಾರ್ಚ್ ಹಾಕಿ ನೋಡ್ತಾ ಅಲ್ಲಿ ಯಾರೂ ಕಾಣಿಸ್ತಾ ಇರಲಿಲ್ಲ. ಮತ್ತು ನಡೆದಾಡೋ ಸೌಂಡ್ ಸಮೇತ ಕೇಳಿಸ್ತಾ ಇತ್ತು. ಕೆಳಗಡೆ ನನ್ನ ಪಕ್ಕದಲ್ಲಿ ಯಾರೋ ಹೋದಂಗೆ ಆಗ್ತಿತ್ತು. ಯಾರೋ ತುಂಬ ಒಳಗಿಂದ ಒಂದು ಹೆಣ್ಣು ಹುಡುಗಿ ಕಿಡ್ಸ್ದಂಗೆ ಆಗ್ತಿತ್ತು, ಹತ್ತಂಗೆ ಆಗ್ತಿತ್ತು ಅಂತ. ಆಮೇಲೆ ಆ ಥರ ಇನ್ಸಿಡೆಂಟ್ ಆದಮೇಲೆ ಆ ಮೇಡಮು ಅಲ್ಲಿಂದ ಕೆಲಸ ಬಿಟ್ಟರು. ಓಕೆನಾ? ಯಾರೋ ಅಯ್ಯೋ ಹೇಳ್ದನಲ್ಲ ನನ್ನ ಪರಿಚಯ ಇರೋ ಮೇಡಮ್ ಅಂತ, ಅವ್ರು ಅಲ್ಲಿಂದ ಕೆಲಸ ಬಿಟ್ಟರು. ಆಮೇಲೆ ಈ ಸೆಕ್ಯೂರಿಟಿ ಸಮೇತ ಅವರಿಗೆ ತುಂಬ ಇರೋಕ್ಕಾಗಲಿಲ್ಲ. ಅವರಿಗೆ ತುಂಬ ಒಂಥರ ಏನು ಮಾಡೋದು, ನೈಟಲ್ಲಿ ಅವ್ರಿಗೆ ಹುಷಾರೇ ಇರ್ತಿರಲಿಲ್ಲ. ಮಾರನೇ ದಿವಸ ಮನೆಗೆ ಬಂದರೆ ಮಲ್ಕೊಂಡ್ರೆ ಹೇಳೋಕ್ಕೆ ಆಗ್ತಿರಲಿಲ್ಲ. ತುಂಬ ಡೀಪಾಗಿ ಜ್ವರ ಬರೋದು, ಆ ಥರ ಆಗ್ತಿತ್ತು. ಒಂದು ಸರಿ ಜ್ವರ ಬಂತಂದರೆ 2 ವಾರ ಹೇಳ್ತಾ ಇರಲಿಲ್ಲ ಅಂಥವ್ರು. ಆ ಥರ ಆಗ್ತಿತ್ತು. ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ರು. ಮನೆಗೆ ಬಂದು ಇನ್ನೇನು ಮಲ್ಕೋಬೇಕು ಅಷ್ಟೊತ್ತಿಗೆ ಜೋರು ಮೈಕೈ ನೋವು ಬರ್ತಾನೆ. ಅವ್ರು ಬರ್ತಾನೂ ಅವರಿಂದ ಯಾರೋ ಕರೆದಂಗೆ ಆಗೋದು ಅಲ್ಲಿಂದ. ಆ ಥರ ಆಗ್ತಿತ್ತು. ಅವ್ರು ಎಷ್ಟೋ ಸರಿ ಗೇಟ್ ಹಾಕೊಂಡು ಹೋದ್ರೂ ಕೆಲವೊಂದು ಟೈಮಲ್ಲಿ ಆ ಗೇಟ್ ತೆಗೆದು ಇಟ್ಟು ಇದ್ದಕ್ಕಿದ್ದಂಗೆ ಓಪನ್ ಆಗೋದು. ಅಲ್ಲಿ ಕೆಲವೊಂದು ಟೈಮಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನಾಗಿದೆ ಅಂದರೆ, ಅದು ತುಂಬ ಫೇಮಸ್ ಆಗಿಬಿಟ್ಟಿದೆ ಅಲ್ಲಿದೊಂದು ಸೀನು. ಆ ಟ್ರಾಲಿ ಇದ್ದಕ್ಕಿದ್ದಂಗೆ ಮೂವ್ ಆಗೋದು ಅಂತ. ಕೆಲವರೆಲ್ಲ ಹೇಳಿದರೆ ಅಲ್ಲಿ ಆಗಿರೋ ಸುಳ್ಳು ಅಂತ. ಬಟ್ ನನಗೆ ಪರಿಚಯ ಇರೋ ಮೇಡಮೇ ಹೇಳಿರೋದು, ಹೌದಪ್ಪ ಅಲ್ಲಿದೆ ಅಂತ. ಯಾಕಂದರೆ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತು, ನಾವೇನು ಕೇಳಿದವ್ರಿಗೆ ನೋಡಿದವ್ರಿಗೆ ಏನು ಗೊತ್ತಿರಲ್ಲ. ಅಲ್ಲಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅವ್ರಿಗೆ ಗೊತ್ತಿದ್ದಂಗೆ ಹೇಳಬೇಕು. ಓಕೆನಾ? ಅದಕ್ಕೆ ಅವ್ರಿಗೆ ಕೇಳಿದೆ, ಈ ಥರ ಆಗಿತ್ತು ಅಂತ ಹೇಳಿದ್ರು. ಸೊ ಫ್ರೆಂಡ್ಸ್, ಇಷ್ಟೇ ಹೇಳೋಕ್ಕಿದ್ದು. ಇನ್ನು ಮುಂದೆ ಇನ್ನೊಂದು ಕತೆ ಬರೋಕ್ಕಿದೆ. ಅದು ಆದಷ್ಟು ಬೇಗನೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಜಾಸ್ತಿ ವೀಡಿಯೋ ಬಿಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಇನ್ನು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದನೇ ನಾವು ನನ್ನ ಬೆಳೆಯೋಕ್ಕೆ ಒಂದು ಆಧಾರ ಆಗ್ತೀರ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.